ನಮ್ಮ IAS ಅಧಿಕಾರಿಗಳಿದ್ದಾರೆ. IAS ಅಧಿಕಾರಿಗಳು, ನಮ್ಮ ದಲಿತ IAS ಅಧಿಕಾರಿಗಳ ಮದುವೆಯಾಗಿರೋರು ಯಾರು? ನಮ್ಮ ಬ್ರಾಹ್ಮಣರ ಹೆಣ್ಮಕ್ಳು. ಬಹುಶಃ ನಮ್ಮ ಬ್ರಾಹ್ಮಣರಲ್ಲ, ನಾವು ಹೇಳ್ತೀವಿ ಏನೇನೋ ಅದು ಜಾತಿ ಪಾತಿ ಅಂತ. ಬಹುಶಃ ಬ್ರಾಹ್ಮಣರಲ್ಲಿರ್ತಕ್ಕಂಥ ಇದಿಲ್ಲ, ಕ್ಯಾಸ್ಟಿಸಮ್ ಅವೆಲ್ಲ ಇಲ್ಲ. ಎಸ್ ಒಪ್ಕೋತಾರೆ, ಎಸ್ ಗೋ ಇಟ್. ನನ್ನ ಭಾಳ ಜನ IAS ಆಫೀಸರ್ಸ್ ನಮ್ಮ ಸ್ನೇಹಿತರುಗಳು ದಲಿತರು, ಅವ್ರನ್ನ ಮದುವೆಯಾಗಿರೋರು ಬ್ರಾಹ್ಮಣ ಹೆಣ್ಮಕ್ಳೇ ಜಾಸ್ತಿ. ಹಾಗಾಗಿ ಹಲವಾರು ವಿಚಾರಗಳಲ್ಲಿ ಅದು ನಾವು ಒಪ್ಕೊಳ್ಳುವಂಥದ್ದನ್ನು ಕೂಡ. ಏಕೆಂದರೆ ಪ್ರೀತಿ ಪ್ರೇಮ ಅದೇನು ಹುಡುಗಾಟಿಕೆ ಇಲ್ಲ, ಅದನ್ನು ಅನುಭವಿಸಿದವ್ರಿಗೆ ಗೊತ್ತದ್ದು. ಪ್ರೀತಿ ಪ್ರೇಮ ಅದು ಎಲ್ಲ ಗೋಡೆಗಳನ್ನು ಒಡೆದು ಹೋಗಿರ್ತಕ್ಕಂಥದ್ದು ಪ್ರೀತಿ ಪ್ರೇಮ. ಅದನ್ನು ನಿಯಂತ್ರಿಸೋದಕ್ಕೂ ಕೂಡ ಯಾರ ಕೈಲೂ ಆಗಲ್ಲ. ಹಾಗಾಗಿ ಅದನ್ನು ನಾವು ನಮ್ಮ ತಮ್ಮ ಅನುಭವದ ಯಾವ್ದಾರ ಹೇಳ್ಬೇಕಂತೆ ಸರ್. ತಮ್ಮ ಅನುಭವನ ಯಾವ್ದಾರ ಒಂದು ಹೇಳಿ ಅಂತ ಕೇಳ್ತಾವ್ರ ಸರ್. ಅದು ಯಾವ್ದಾರ ಒಂದು ನಿಜವಾದ ಪ್ರೀತಿಯನ್ನ ಅನುಭವಿಸ್ಬೇಕು, ಅನುಭವವನ್ನು ಹೇಳಕ್ಕಾಗಲ್ಲ. ಹೇಳೋದು ಅದು ನೈಜ ಪ್ರೀತಿ ಆಗಲ್ಲ, ಅದು ಅನುಭವಿಸೋದು ಮಾತ್ರ ಪ್ರೀತಿ. ಅವರು ಹೇಳೋದ ರವಿ ಅವರೇ ಪುಸ್ತಕದಲ್ಲೇ ದಾಖಲು ಮಾಡಿಬಿಟ್ಟಿದ್ದಾರೆ ವಿಶ್ವನಾಥ್ ಅವರು. ನಾನು ಬರೀ ಪುಸ್ತಕದ ರೂಪದಲ್ಲಿ ಐ ಆಮ್ ಎ ಪ್ರಾಕ್ಟಿಕಲ್ ಮ್ಯಾನ್. ಈಗ ನಾನು ನನ್ನ ಹಳ್ಳಿ ಹಕ್ಕಿ ಹಾಡು ಪುಸ್ತಕದಲ್ಲಿ ಬರೆದಿದ್ದೀನಿ. ನನ್ನ ಬಯೋಗ್ರಫಿ ಅದು ನನ್ನ ಪ್ರೀತಿ ಪ್ರಣಯ ಹೇಗೆ ಎಲ್ಲ ಆಯಿತು ಅದರಲ್ಲಿದೆ ನನ್ನ ಪುಸ್ತಕ. ಅದೇನು ಮುಚ್ಚಿಟ್ಟಿಲ್ಲ, ಯಾವುದನ್ನೆಲ್ಲ ಓಪನ್ ಆಗಿ ಬರೆದಿದ್ದೀನಿ. ಸೊ ಹಾಗಾಗಿ ಇದು ಇವತ್ತು ತಂದಿರತಕ್ಕಂಥದ್ದು ನಾವು ಭಾಳ ಇದನ್ನು ಸ್ವಾಗತ ಮಾಡ್ತಾ, ಇಂಪ್ಲಿಮೆಂಟೇಷನಲ್ಲಿ ಆದರೂ ಮತ್ತೆ ಅದಕ್ಕೆ ಈ ಪೋಕ್ಸೋದು ಕೂಡ ಲಾ ಮಿನಿಸ್ಟ್ರಿ ತಾವಿದ್ದೀರಾ, ಪೋಕ್ಸೋ ಭಾಳ ವೀಕ್ ಆಗ್ತಾ ಇದೆ. ಇಟ್ ಇಸ್ ಎ ಸ್ಟ್ರಾಂಗ್ ಲಾ ಇನ್ ಇಂಡಿಯನ್ ಲಾ. ಇಟ್ಸ್ ಅ ವೆರಿ ಸ್ಟ್ರಾಂಗ್ ಲಾ. 17 ವರ್ಷದ ಹೆಣ್ಣು ಮಕ್ಕಳನ್ನು ಹೇಗೆ ಹಾಳು ಮಾಡಿದವ್ರನ್ನ ಮರಣದಂಡನೆ. ಐ ವಾಸ್ ಇನ್ ದ ಕಮಿಟಿ when I was the member of parliament. ಅದನ್ನು ಹೇಗೆ ವೀಕ್ ಮಾಡ್ತಾ ಇದ್ದೀವಿ ನೀವು ಅದ್ರ ಬಗ್ಗೆನೂ ಕೂಡ ಗಮನ ಹರಿಸಬೇಕು ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಸರ್ಕಾರಕ್ಕೆ, ಕಾನೂನು ಮಂತ್ರಿಗಳಿಗೆ ಇಂಥ ಸಮಾಜಕ್ಕೆ ಬೇಕಾದಂಥ ವಿಧೇಯಕವನ್ನು ಇವತ್ತು ತಂದಿರತಕ್ಕಂಥದ್ದು ಅತ್ಯಂತ ಅಭಿಮಾನದಿಂದ ನಾನು ಸ್ವಾಗತ ಮಾಡ್ತಾ ಇದ್ದೀನಿ.